ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡು ರಾಜ್ಯದಲ್ಲಿ ನಡೆಯುತ್ತಿರುವ ರೈತರ ಹೋರಾಟದ ಬಗ್ಗೆ. ಏನಪ್ಪಾ ಹೋರಾಟ ಅಂದ್ರ, 1 ಟನ್ ಕಬ್ಬಿಗೆ ಸರ್ಕಾರ ಅಂದ್ರ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೇಳುವ ಪ್ರಕಾರ ಎಷ್ಟು ಲಾಭ ಬರ್ತದ, ಮತ್ತ ನಮ್ಮ ರೈತರು ಅಥವಾ ರೈತ ಪರ ಹೋರಾಟಗಾರರು ಹೇಳುವ ಪ್ರಕಾರ ಎಷ್ಟು ಲಾಭ ಬರ್ತದ ಅಂತ ಹೇಳಿ ಇಲ್ಲಿ ಇವು ಇಬ್ಬರಲ್ಲೂ ಡಿಫರೆನ್ಸ್ ಆಫ್ ಒಪಿನಿಯನ್ ಇರೋದ್ರಿಂದನ ಈ ಒಂದು ಹೋರಾಟ ಇಷ್ಟರ ಮಟ್ಟಿಗೆ ತೀವ್ರತೆ ಪಡ್ಕೊಂಡೈತೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ನೀವು ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರ, ನಾನಿಲ್ಲಿ ಸರ್ಕಾರ ಅಂತ ಹೇಳಕತ್ತನ, ಬಟ್ ನಮ್ಮ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿರ್ತಕ್ಕಂತಹ ಸಕ್ಕರೆ ಕಾರ್ಖಾನೆಯ ಮಾಲೀಕರ ವಿರುದ್ಧ. ಬಟ್ ನಾನ್ ಯಾಕೆ ಸರ್ಕಾರ ಅಂತ ಹೇಳಿದ್ನಪ್ಪ ಅಂದ್ರ, ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿರೋದು ನಮ್ಮ ರಾಜಕಾರಣಿಗಳ ಹೆಸರಲ್ಲಿ. ಸೊ ಅದಕ್ಕೆ ನಾನು ಸರ್ಕಾರ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಸರ್ಕಾರ ಅಂತಾನ ಮೆನ್ಷನ್ ಮಾಡಕತ್ತನ. ಸೊ ಇವಾಗ ನಮ್ಮ ರಾಜ್ಯದಲ್ಲಿ ಟೋಟಲ್ ಆಗಿ 71 ಸಕ್ಕರೆ ಕಾರ್ಖಾನೆಗಳಿದಾವು. ಬಟ್ ಅದರಲ್ಲಿ 59 ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳಿದ್ರ 12 ಕೋ ಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳಿದಾವು. ಅದ್ರೊಳಗೆ ಒಂದು ಸಾರ್ವಜನಿಕ ಸಕ್ಕರೆ ಕಾರ್ಖಾನೆ ಅದ. ಬಟ್ ಇವೆಲ್ಲಾ ಸಕ್ಕರೆ ಕಾರ್ಖಾನೆಗಳಿರೋದು ರಾಜಕಾರಣಿಗಳ ಹೆಸರಲ್ಲಿ ಅನ್ನೋದು ಒಂದು ದೊಡ್ಡ ದುರ್ದೈವ ನಮ್ದ. ಸೊ ಇವಾಗ ನಾವು ಮೇನ್ ಟಾಪಿಕ್ ಬರೋದಾದ್ರ, 1 ಟನ್ ಕಬ್ಬಿನಿಂದ ಫ್ಯಾಕ್ಟರಿಯ ಮಾಲೀಕರು ಆ 1 ಟನ್ ಕಬ್ಬನ್ನ ರೈತರಿಂದ ತಗೊಂಡು ಏನೇನ್ ಉತ್ಪಾದನೆ ಮಾಡ್ತಾರೋ, ಮತ್ತೆ ಎಷ್ಟೆಷ್ಟು ಉತ್ಪಾದನೆ ಮಾಡ್ತಾರೋ, ಮತ್ತ ಅದನ್ನ ಯಾವ್ಯಾವ ರೇಟ್ಗೆ ಮಾರಾಟ ಮಾಡ್ತಾರ ಅನ್ನೋದ ಇದು ಫುಲ್ ಕನ್ಫ್ಯೂಷನ್ ಆಗಿದೆ. ಯಾಕಪ್ಪ ಅಂದ್ರ ಮಾಲಕರ ಈ ಫ್ಯಾಕ್ಟರಿ ಮಾಲಕರು ಹೇಳೋದು ಒಂದ್ ರೀತಿ ಅದ, ನಮ್ಮ ರೈತರು ಅಥವಾ ರೈತ ಪರ ಹೋರಾಟಗಾರರು ಹೇಳೋದು ಒಂದ್ ರೀತಿ ಅದ. ಸೊ ನಾ ಇಲ್ಲಿ ಅವರೇ ಹೇಳಿರ್ತಕ್ಕಂಥ ಡಾಟಾಗಳನ್ನ ತಗೊಂಡು ಎರಡನ್ನು ತುಲನಾತ್ಮಕ ಅಧ್ಯಾಯ ಮಾಡಿ ನಿಮ್ಗ ಹೇಳ್ತನು. ಬಟ್ ಇದ ಯಾವುದೂ ಒಂದು ಕರೆಕ್ಟ್ ರೇಷಿಯೋ ಅಲ್ಲ. ಬಟ್ ಇದಕ್ಕೆ ಕರೆಕ್ಟ್ ರೇಷಿಯೋ ಬೇಕಪ್ಪ ನಮಗಂದ್ರ ಸರ್ಕಾರ ಒಂದು ಆಯೋಗವನ್ನ ರಚನೆ ಮಾಡಿ ಆ ಒಂದು ವರದಿ ತಗೊಂಡು ಆ ವರದಿಯಲ್ಲಿ ಏನೇನು ಬಂದದ ಅಂತ ಹೇಳಿ ರೈತರ ಮುಂದಾಗ್ಲಿ ಮತ್ತ ಆ ಫ್ಯಾಕ್ಟರಿ ಓನರ್ಗಳ ಮುಂದಾಗ್ಲಿ ಇಟ್ಟಾಗ ಮಾತ್ರ ಇದಕ್ಕೊಂದು ನ್ಯಾಯ ಸಿಗೋದಂತ ಹೇಳ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯದಾಗಿ ಫ್ಯಾಕ್ಟರಿ ಅವರು ನಮ್ಮ ರೈತರಿಂದ 1 ಟನ್ ಕಬ್ಬನ್ನ ಖರೀದಿ ಮಾಡಿ ಉತ್ಪಾದನೆ ಮಾಡುವಂತ ವಸ್ತು ಸಕ್ಕರೆಯನ್ನ. ಸೊ ಆ 1 ಟನ್ನಿಗೆ ಫ್ಯಾಕ್ಟರಿಯವರು 120 kg ಉತ್ಪಾದನೆ ಮಾಡ್ತಾರೆ. ಏನು ಇಲ್ಲ ಅಂದ್ರು ಮಿನಿಮಮ್ 120 kg ಉತ್ಪಾದನೆ ಮಾಡಿ ಅದನ್ನ 45 ರೂಪಾಯಿ kg ಹಂಗ ಮಾರಾಟ ಮಾಡ್ತಾರು. ಸೊ 120 ಇಂಟು 45 ಮಾಡಿರುನು 5,400 ರೂಪಾಯಿ ಬರೀ ಸಕ್ಕರೆಯಿಂದ ಮಾತ್ರ ಪಡ್ಕೋತಾರ ಅಂತ ಹೇಳಿ ನಮ್ಮ ರೈತರು ಅಥವಾ ರೈತ ಪರ ಹೋರಾಟಗಾರರು ಹೇಳಕತ್ತಾರ. ಸೊ ಇಲ್ಲಿ ಆ ಕಾರ್ಖಾನೆಯವರು ಹೇಳುದೇನಪ್ಪಾ ಅಂದ್ರೆ, ಆ 1 ಟನ್ ಕಬ್ಬಿಗೆ ನಾವು ಮಿನಿಮಮ್ ಇಲ್ಲಂದ್ರು 120 kg ಸಕ್ಕರೆಯನ್ನು ಉತ್ಪಾದನೆ ಮಾಡ್ತು. ಬಟ್ ನಾವು ಅದನ್ನ ಮಾರೋದು ಎಷ್ಟಕ್ಕಪ್ಪ ಅಂದ್ರ 1 kgಗೆ 31 ರೂಪಾಯಿದಂಗ ಮಾರಾಟ ಮಾಡ್ತು. ಸೊ 120 ಇಂಟು 31 ಅಂದ್ರು 3,720 ರೂಪಾಯಿ ನಮಗ್ ಸಿಗ್ತದ ಅಂತ ಹೇಳಿ ಫ್ಯಾಕ್ಟರಿ ಮಾಲೀಕರು ಹೇಳಕತ್ತ. ಸೊ ಎರಡನೇ ವಸ್ತು ಏನಪ್ಪಾ ಅಂದ್ರ ಮೊಲಾಸಸ್ನ, ಹಂಗಂದ್ರ ಕಾಕಂಬಿಯನ್ನ. ಆ ಒಂದು ಕಾಕಂಬಿಯನ್ನ 1 ಟನ್ ಕಬ್ಬಿಗೆ 50 ಲೀಟರ್ ತೆಗೆದ್ರು 1 ಲೀಟರ್ಗೆ 100 ರೂಪಾಯಿದಂಗ ಮಾರಿದ್ರು 5,000 ರೂಪಾಯಿ ತಗೋತಾರ ಅಂತ ಹೇಳಿ ನಮ್ಮ ರೈತರು ಅಥವಾ ರೈತ ಪರ ಹೋರಾಟಗಾರರು ಹೇಳಕತ್ತಾರ. ಬಟ್ ಅದನ್ನ ಫ್ಯಾಕ್ಟರಿ ಮಾಲೀಕರು ಹೇಳುದೇನಪ್ಪಾ ಅಂದ್ರ, ಆ ಒಂದು ಮೊಲಾಸಿಸ್ ಅನ್ನ ನಾವ ಹೌದು 1 ಟನ್ನಿಗೆ ಮಿನಿಮಮ್ ಒಂದು 50 ಲೀಟರ್ ಅನ್ನ ತೆಗೆದ್ರು, ಬಟ್ ನಾವ್ ಅದನ್ನ ಮಾರ್ತಾ ಇರೋದು 60 ಅಥವಾ 65 ರೂಪಾಯಿಗೆ ಮಾರಾಕತ್ತು. ಸೊ 50 ಇಂಟು 60 ರೂಪಾಯಿ ಹಾಕಿದ್ರು ನಮಗದ್ ಸಿಗ್ತಕ್ಕಂತ ಬೆಲೆ 3,000 ಮಾತ್ರ ಅಂತ ಹೇಳಿ ಫ್ಯಾಕ್ಟರಿ ಮಾಲೀಕರು ಹೇಳಕತ್ತಾರ. ಅದೇ ರೀತಿ ಆತರ ಉಪ ಉತ್ಪನ್ನಗಳಲ್ಲಿ ಬರೋದು ಎಥನಾಲ್ ಅನ್ನ. ಸೊ ಎಥನಾಲ್ ಅನ್ನ 1 ಟನ್ ಕಬ್ಬಿಗೆ ಅವ್ರು ತೆಗಿತಿರ್ತಕ್ಕಂಥದ್ದು 40 ಲೀಟರ್ ಎಥನಾಲ್ ಅನ್ನ. ಸೊ ಆ ಒಂದು ಎಥನಾಲ್ ಅನ್ನ ಅವ್ರ 1 ಲೀಟರ್ಗೆ 69 ರೂಪಾಯಿ ಮಾರ್ತಾರ. ಸೊ 40 ಇಂಟು 69 ರೂಪಾಯಿ ಇಟ್ರು ಅವ್ರಿಗೆ 2,760 ರೂಪಾಯಿ ಬರೀ ಎಥನಾಲ್ ದಿಂದ ಸಿಗಾಗ್ತದ ಅಂತ ಹೇಳಿ ನಮ್ಮ ರೈತರು ಅಥವಾ ರೈತ ಪರ ಹೋರಾಟಗಾರರು ಹೇಳಕ್ತಾರ. ಬಟ್ ಫ್ಯಾಕ್ಟರಿ ಮಾಲೀಕರು ಏನ್ ಹೇಳೋದಪ್ಪ ಅಂದ್ರ, ಆ ಒಂದು ಎಥನಾಲ್ ಅನ್ನ ನಾವ ಈಗ ಅಷ್ಟು ತೆಗಿಯಾಕ ನಮಗ ರೈಟ್ಸ್ ಇಲ್ಲ. ಬಟ್ ನಾವ 1 ಟನ್ ಕಬ್ಬಿಗೆ 30 ಲೀಟರ್ ಮಾತ್ರ ತೆಗಿಬಹುದು. ಸೊ ಅದನ್ನ ನಾವು ಮಾರ್ತಿರೋದು 1 ಲೀಟರ್ಗೆ 57 ರೂಪಾಯಿದಂಗ. ಸೊ 30 ಇಂಟು 57 ಮಾಡಿದ್ರು 1,710 ರೂಪಾಯಿ ನಮಗ ಎಥನಾಲ್ ದಿಂದ ಸಿಗ್ತದ ಅಂತ ಹೇಳಿ ಫ್ಯಾಕ್ಟರಿ ಮಾಲೀಕರು ಹೇಳಕತ್ತಾರ. ಸೊ ನೆಕ್ಸ್ಟ್ ಕೋಜನ್ ಅಂದ್ರ, ಈ ಒಂದು ಕೋಜನ್ ಎದಕ್ ಬಳಕೆ ಆಗ್ತದಪ್ಪ ಅಂದ್ರ ವಿದ್ಯುತ್ ಬಳಕೆ ಆಗ್ತದ.
ಸೊ 1 ಟನ್ ಕಬ್ಬಿನಿಂದ ಇವರ 160 ಕಿಲೋವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ರು. ಅದಕ್ಕ ₹6 ಅವ್ರ ಮಾರ್ತಾರು. ಸೊ 160 ಇಂಟು ₹6 ಅಂದ್ರೂ ₹960 ಇವರ ಬರೀ ಕೋಜನ್ ನಿಂದ ಉತ್ಪಾದನೆ ಮಾಡ್ತಾರ ಅಂತ ಹೇಳಿ ನಮ್ಮ ರೈತರು ಅಥವಾ ರೈತ ಪರ ಹೋರಾಟಗಾರರು ಹೇಳಕತ್ತ. ಬಟ್ ಫ್ಯಾಕ್ಟ್ರಿ ಮಾಲೀಕರು ಹೇಳೋದೇನಪ್ಪಾ ಅಂದ್ರ, ಹೌದು 1 ಟನ್ ಕಬ್ಬಿಂದ 160 ಕಿಲೋವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ರು, ಬಟ್ ಅದನ್ನ ನಾವು ಮಾರ್ತಿರೋದು ₹2.70 ಮಾತ್ರ ಮಾರ್ತಿದ್ವು. ಅದನ್ನು ಈಗ ಮಾರೋದು ಬಹಳ ಕಷ್ಟ ಆಗಿದೆ. ಸೊ 160 ಇಂಟು ₹2.70 ಹಿಡಿದ್ರು ನಮಗ ಅದರಿಂದ ದೊರೆಯುವಂತ ಬೆಲೆ ₹432 ಮಾತ್ರ ಅಂತ ಹೇಳಿ ಫ್ಯಾಕ್ಟ್ರಿ ಮಾಲೀಕರು ಹೇಳಕತ್ತಾರ. ಸೊ ಇವಾಗ ಒಟ್ಟಾರೆಯಾಗಿ 1 ಟನ್ ಕಬ್ಬಿನಿಂದ ನಮ್ಮ ರೈತರು ಹೇಳುವುದೇನಪ್ಪಾ ಅಂದ್ರ, ಫ್ಯಾಕ್ಟ್ರಿ ಮಾಲೀಕರು ₹11,120 ಲಾಭ ಪಡ್ಕೋತಾರ ಅಂತ ಹೇಳಿ ನಮ್ಮ ರೈತರು ಅಥವಾ ರೈತ ಪರ ಹೋರಾಟಗಾರರು ಹೇಳಕತ್ತಾರ. ಸೊ ₹11,120 ಅವ್ರದ್ದು ಏನೂ ಇಲ್ಲ, ಮಿನಿಮಮ್ ಇಷ್ಟು ಲಾಭ ಪಡ್ಕೋಬೇಕಾದ್ರ ನಮಗ ₹3,500 ಕೊಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ನಮ್ಮ ರೈತರ ಹೋರಾಟ ಮಾಡಕತ್ತಾರ. ಬಟ್ ಅದ ಫ್ಯಾಕ್ಟ್ರಿ ಮಾಲೀಕರು ಹೇಳೋದು, ನಮಗ್ ದೊರೆತಕ್ಕಂತದ 1 ಟನ್ ಕಬ್ಬಿನಿಂದ ₹5,862 ಮಾತ್ರ. ಸೊ ನಾವ ಇವ್ರಿಗೆ ₹3,500 ಏನಾರ 1 ಟನ್ನಿಗೆ ಕೊಟ್ಟು ಅಂದ್ರ ನಾವ್ ಹೆಂಗ ಈ ಫ್ಯಾಕ್ಟ್ರಿಯನ್ನ ರನ್ ಮಾಡೋದು ಅಂತ ಹೇಳಿ ಆ ಫ್ಯಾಕ್ಟ್ರಿ ಮಾಲೀಕರು ಹೇಳಕತ್ತಾರ. ಸೊ ಬಟ್ ನಮ್ಮ ರೈತರು ಎಕ್ಸಾಂಪಲ್ ಕೊಡ್ತಿರ್ತಕ್ಕಂತ ರಾಜ್ಯಗಳಂದ್ರ ಈ UP ಮತ್ತ ಮಹಾರಾಷ್ಟ್ರಗಳನ್ನ ಎಕ್ಸಾಂಪಲ್ ಕೊಡಾಕತ್ತಾರು. ಏನಪ್ಪಾ ಅಂದ್ರ, ಪಕ್ಕದ UP ಮತ್ತು ಮಹಾರಾಷ್ಟ್ರದವ್ರ 3,600 3,700 ಈ ರೀತಿ ಬೆಲೆಗಳನ್ನ ಕೊಡ್ಬೇಕಾದ್ರ 3,500 ಕೊಡಾಕ ನಿಮಗೇನ್ ಆಗ್ತದ ಅಂತ ಹೇಳಿ ನಮ್ಮ ರೈತರ ಫ್ಯಾಕ್ಟ್ರಿ ಮಾಲೀಕರನ್ನ ಕೇಳಾಕತ್ತಾರ. ಬಟ್ ಇದಕ್ಕ ಫ್ಯಾಕ್ಟ್ರಿ ಮಾಲಕರು ಕೊಡುವಂತ ಉತ್ತರ ಏನಪ್ಪಾ ಅಂದ್ರ, ಪಕ್ಕದ ಮಹಾರಾಷ್ಟ್ರ ಮತ್ತು UP ಅಂತ ರಾಜ್ಯಗಳಲ್ಲಿ ಅವ್ರು ಬೆಳೆಯುವಂತ ಕಬ್ಬಿನಲ್ಲಿ 12ರಿಂದ 13 ರಿಕವರಿ ಇರ್ತದ. ಸೊ 12ರಿಂದ 13 ರಿಕವರಿ ಬಂತಂದ್ರ ನಾವ 3,500 600 800 ತಕನು ಕೊಟ್ಟರು ನಮಗ್ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಈ ನಮ್ಮ ಫ್ಯಾಕ್ಟ್ರಿ ಮಾಲೀಕರು ಹೇಳಕತ್ತಾರ. ಸೊ ಈ ಒಂದು ರಿಕವರಿ ವಿಚಾರಕ್ಕೆ ಬರೋದಾದ್ರ ನಮ್ಮ ರೈತರು ಹೇಳುದೇನಪ್ಪಾ ಅಂದ್ರ, ರಿಕವರಿ ಯಾರು ತೆಗಿತಾರೋ ಅದನ್ನೇನ್ ನಮ್ ಮುಂದ್ ತೆಗಿತಾರನ, ಅವರ ಫ್ಯಾಕ್ಟ್ರಿ ಮಾಲಕರು ತೆಗಿತಾರು. ಸೊ ಅವ್ರು ಎಷ್ಟ್ ಹೇಳ್ತಾರ ಅಷ್ಟ್ ನಾವು ಹೂ ಅನ್ಬೇಕಾಗ್ತದ. ಅಷ್ಟಂಗ್ ಡಿಫರೆನ್ಸ್ ಬರ್ತದ. ಏನ್ ಪಕ್ಕದ ಮಹಾರಾಷ್ಟ್ರಕ್ಕೂ ಕರ್ನಾಟಕಕ್ಕೂ ಏನ್ ದೊಡ್ಡ ದೂರ ಅದೇನ? ಇಲ್ಲ, ಇಲ್ಲೇ ಅಕ್ಕಪಕ್ಕ ಅದ. ಸೊ ಇವ್ರು ಎಷ್ಟ್ ಹೇಳ್ತಾರ ಅಷ್ಟ್ ನಾವು ಹೂ ಅನ್ಬೇಕಾಗ್ತದ. ಸೊ ಆ ರಿಕವರಿ ತೆಗಿಯೋದ್ರಲ್ಲೂ ಕೂಡ ಒಂದ್ ನೊನ್ಯತೆ ಕಾಣ್ತದ ಅಂತೇಳಿ ನಮ್ಮ ರೈತರು ಅಥವಾ ರೈತ ಪರ ಹೋರಾಟಗಾರರು ಹೇಳಕತ್ತಾರ. ಸೊ ಇದನ್ನೆಲ್ಲಾ ಒಟ್ಟಾರೆಯಾಗಿ ನೋಡಿದ್ರ ಏನ್ ಅನಸ್ತದಪ್ಪ ಅಂದ್ರ, ಇದನ್ನೆಲ್ಲ ನೋಡಿ ಸರ್ಕಾರ ಸುಮ್ನೆ ಕೂರೋದ್ರಲ್ಲಿ ಅರ್ಥ ಇಲ್ಲ. ಬೇಗನೆ ಎತ್ತೆಚ್ಚಿಕೊಂಡು ಒಂದ್ ಒಳ್ಳೆ ಆಯೋಗವನ್ನ ರಚನೆ ಮಾಡಿ ಆ ಆಯೋಗಕ್ಕ ನಮ್ಮ ರೈತರ ಕಷ್ಟಗಳನ್ನ ಮತ್ತ ಅವ್ರಿಗೆ ಯಾವ ರೀತಿ ನಾವು ಅನುಕೂಲ ಮಾಡ್ಬೇಕಂತ ಹೇಳಿ ವರದಿ ಮಾಡಿ, ಅದೇ ರೀತಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಯಾವ ರೀತಿ ನಮ್ಮ ರೈತರಿಗೆ ಮೋಸ ಮಾಡಾಕತ್ತಾರೋ ಅಥವಾ ಇಲ್ಲೋ ಅಂತೇಳಿ ಅದನ್ನು ಕೂಡ ವರದಿ ಮಾಡಿ ಆ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸಿ ಅದನ್ನ ನಮ್ಮ ರೈತರ ಮುಂದೆ ಇಡ್ಬೇಕಂತ ಹೇಳಿ ಈ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತ ಇನ್ನೊಂದು ಹೇಳುದೇನಪ್ಪಾ ಅಂದ್ರ, ನಮ್ಮ ರೈತರನ್ನ ಅಷ್ಟು ದಿವ್ಸ ನೀವು ಬೀದಿ ಒಳಗ ಕುಣಿಸಿ ನೋಡುದ ಸರಿ ಅನ್ಸಂಗಿಲ್ಲ. ನಿಮಗೆ ಎಷ್ಟ್ ಆಗ್ತದ ಅಷ್ಟ್ ಬೇಗ ಒಂದು ಸೊಲ್ಯೂಷನ್ ಮುಖಾಂತರ ಅವ್ರಿಗೆ ಒಂದು ಒಳ್ಳೆ ಸುದ್ದಿ ಕೊಡ್ಬೇಕಂತೇಳಿ ನಾನ್ ನಿಮ್ಗೆ ಈ ವಿಡಿಯೋ ಮುಖಾಂತರ ಕೇಳ್ಕೊಳಕತ್ತೀನಿ. ಥ್ಯಾಂಕ್ ಯು ಸೋ ಮಚ್.